ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೂರ್ಯ ಕನ್ನಡ ವ್ಲಾಗ್ಸ್. ಇವತ್ತು ಇನ್ಸ್ಟೆಂಟಾಗಿ ಅವಲಕ್ಕಿ ಮೊಸರು ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 1 ಕಪ್ ಅವಲಕ್ಕಿ, 1 ಕಪ್ ಮೊಸರು, 1 ಕಪ್ಪು ರವೆ, 3 ಕ್ವಾಂಟಿಟಿ ಒಂದೇ ಮೆಜರ್ಮೆಂಟಲ್ಲಿ ತಗೋಬೇಕು. ಅವಲಕ್ಕಿನ ತೊಳೆದಿಟ್ಕೋಬೇಕು. ಅದಕ್ಕೆ ಮಿಕ್ಸಿ ಜಾರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಕೊಂಡು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ರುಬ್ಕೋಬೇಕು. ರುಬ್ಕೊಂಡಿದ್ದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಮಿಕ್ಸ್ ಮಾಡಿಕೊಂಡು ತವನ ಕಾಯಕ್ಕಿಟ್ಟಿದ್ದೆ. ಸೆಟ್ ದೋಸೆ ಥರ ಹಾಕೋಬೇಕು, ಮಸಾಲೆ ದೋಸೆ ಥರ ಬರಲ್ಲ. ಮಲ್ಲಿಗೆ ಹೂ ಥರ ಆಗುತ್ತೆ ಫ್ರೆಂಡ್ಸ್ ದೋಸೆ ಆಕಾರಕ್ಕೆ ಇದನ್ನು ಸೆಟ್ ದೋಸೆ ಥರ ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟ್ ದೋಸೆ, ಮಲ್ಲಿಗೆ ದೋಸೆ ಅಂತಲೇ ಕರಿಬೋದು ಇದನ್ನು. ದೋಸೆ ತುಂಬ ಎಲ್ಲ ತೂತು ಬೀಳುತ್ತೆ, ತುಂಬ ಸೂಪರಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.